ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. SIR ಮತದಾರರ ಪಟ್ಟಿಯಲ್ಲಿರೋ ಅನಧಿಕೃತ ಹೆಸರುಗಳನ್ನ ಜರಡೆ ಹಿಡಿಯುವಂತಹ ಕಾರ್ಯ. ಆದರೆ ರಾಜ್ಯದಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನೇ ಹಳ್ಳ ಹಿಡಿಸುವಂತಹ ಕಾರ್ಯ ನಡೀತಾ ಇದೆ. BLOಗಳು ಮನೆ ಮನೆಗೆ ತೆರಳಿ ಅರ್ಜಿಯನ್ನ ಭರ್ತಿ ಮಾಡಿಸದೆ ಮಸೀದಿಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ. ಬಿಜೆಪಿ JDS ನಾಯಕರು SIR ನಿಯಮಗಳನ್ನ ಗಾಳಿಗೆ ತೂರಿರುವುದಕ್ಕೆ ವಿಡಿಯೋ ಸಾಕ್ಷಿಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಕ್ರಮದ ಆರೋಪ ಮಾಡಿದ್ದಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಜೂನ್ 30ರಿಂದ ರಾಜ್ಯದಾದ್ಯಂತ ನಕಲಿ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಆದರೆ ಮನೆ ಮನೆಗೆ ತೆರಳಿ ಫಾರ್ಮ್ ಭರ್ತಿ ಮಾಡಿಸಿ ಅನಧಿಕೃತ ಮತದಾರರನ್ನ ತೆಗೆದುಹಾಕುವ ಕೆಲಸ ಮಾಡಬೇಕಿದ್ದ BLOಗಳು ಅಡ್ಡದಾರಿ ಹಿಡಿದಿದ್ದಾರೆ. ರಾಜ್ಯದಲ್ಲಿ SIR ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಬೂತ್ ಲೆವೆಲ್ ಅಧಿಕಾರಿಗಳ ಕಳ್ಳಾಟವನ್ನ ಬಿಜೆಪಿ JDS ನಾಯಕರು ವಿಡಿಯೋ ಸಮೇತ ಬಯಲು ಮಾಡಿದ್ದಾರೆ. ರಾಜ್ಯದಲ್ಲಿ SIR ನಿಯಮಗಳು ನೀರಲ್ಲಿ ಹೋಮ. ಬೆಂಗಳೂರಿನಲ್ಲಿ ಮಸೀದಿಯಲ್ಲೇ ಮತಪಟ್ಟಿ ಪರಿಷ್ಕರಣೆ. ಮತಪಟ್ಟಿ ಪರಿಷ್ಕರಣೆಯನ್ನ ಮನೆ ಮನೆಗೆ ತೆರಳಿ ಮಾಡಬೇಕು. ಇದೇ BLOಗಳು ಪಾಲಿಸಬೇಕಾದ ಪ್ರಮುಖವಾದ ನಿಯಮ. ಮನೆಯ ಸದಸ್ಯರಿಂದ ಎನ್ಯೂಮರೇಷನ್ ಫಾರ್ಮ್ ಅನ್ನ ಫಿಲಪ್ ಮಾಡಿಸೋದೇ ಅವರ ಕಾರ್ಯ. ಆದರೆ ಬೆಂಗಳೂರಿನಲ್ಲಿ ಮಸೀದಿ ಮತ್ತು ಖಾಸಗಿ ಕಚೇರಿಯಲ್ಲಿ SIR ಪ್ರಕ್ರಿಯೆ ನಡೀತಾ ಇರುವ ಆರೋಪ ಕೇಳಿ ಬಂದಿದೆ. ಚುನಾವಣಾ ಆಯೋಗದ ನಿಯಮ ಗಾಳಿಗೆ ತೂರಿ BTM ಲೇಔಟ್ನ ಮಸೀದಿಯೊಂದರಲ್ಲಿ SIR ಪ್ರಕ್ರಿಯೆ ಮಾಡಿ BLOಗಳು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಏಕಕಾಲಕ್ಕೆ ಹೆಚ್ಚಿನ ಜನರನ್ನ ಸೇರಿಸಿ ಬೂತ್ ಲೆವೆಲ್ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ SIR ಪ್ರಕ್ರಿಯೆಗೆ ಇಳಿದಿದ್ದಾರೆ. ಈ ರೀತಿ ಅಕ್ರಮವಾಗಿ ಮಸೀದಿಯಲ್ಲಿ SIR ಪ್ರಕ್ರಿಯೆ ಮಾಡ್ತಾ ಇರುವುದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಜುಮ್ಮಾ ಮಸೀದಿ ಹತ್ತಿರ ಬನ್ನಿ, ವಿಡಿಯೋ ರಿಲೀಸ್. ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಆಕ್ರೋಶ. SIR ಪ್ರಕ್ರಿಯೆ ಹಳ್ಳ ಹಿಡಿದಿರುವುದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿಡಿಯೋ ಸಮೇತ ಸಾಕ್ಷಿ ಕೊಟ್ಟಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಲು ಜುಮ್ಮಾ ಮಸೀದಿಗೆ ಬನ್ನಿ ಅಂತ ಕರೀತಾ ಇರೋ ವಿಡಿಯೋವನ್ನ ಶೋಭಾ ಕರಂದ್ಲಾಜೆ ರಿಲೀಸ್ ಮಾಡಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತ ಏನೇನು ಇದೆ ಅದನ್ನ ನಾವು ತೋರಿಸ್ತಾ ಇದ್ದೀವಿ. जुमा मस्जिद के पास SR चल रहा है, सब उधर आना आ रही वही ಹೇಳ್ತಾ ಇದ್ದಾರೆ. SIR का मैपिंग करा रही सीरियल नंबर. SIR ಅಕ್ರಮದ ಹಾದಿ ಹಿಡಿದಿರೋ ವಿಡಿಯೋ ರಿಲೀಸ್ ಮಾಡಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮಸೀದಿ ಶಾದಿ ಭವನದಲ್ಲಿ ಜನರನ್ನ ಕೂಡಿ ಹಾಕಿ ಅರ್ಜಿ ಭರ್ತಿ ಮಾಡಿಸ್ತಾ ಇದ್ದೀರಿ, ಇದರ ಉದ್ದೇಶ ಏನು? ಅವರಿಗೆ ವಿಳಾಸವಿಲ್ಲವೇ ಅಂತ ಶೋಭಾ ಕರಂದ್ಲಾಜೆ ಪ್ರಶ್ನಿಸಿದ್ದಾರೆ. ಚುನಾವಣಾ ಆಯೋಗ SIR ಅನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಗೊಂದಲ ಸೃಷ್ಟಿ ಮಾಡುವುದಕ್ಕಾಗಿ, ಮಿಸ್ಗೈಡ್ ಮಾಡುವುದಕ್ಕಾಗಿ, ದಾರಿ ತಪ್ಪಿಸುವುದಕ್ಕಾಗಿ ಈ 3 GB ವ್ಯಾಪ್ತಿಯಲ್ಲಿ ಪ್ಯಾರಲಲ್ ಆಗಿ ಇನ್ನೊಂದು SIR ಅನ್ನ ರಾಜ್ಯ ಸರ್ಕಾರ ನಡೆಸಕ್ಕೆ ಹೊರಟಿದೆ ಮತ್ತು ನಡೀತಾ ಇದೆ. ಇದನ್ನ ತಕ್ಷಣ ನಿಲ್ಲಿಸಬೇಕು, ಇದರ ಬಗ್ಗೆ ಗಮನ ಕೊಡಬೇಕು ಅನ್ನುವಂತ ಪತ್ರವನ್ನು ನಾನು ಇವತ್ತು ಬರೆದಿದ್ದೀನಿ. ಇವತ್ತು ಶಾದಿ ಮಹಲಲ್ಲಿ, ಕಲ್ಯಾಣ ಮಂಟಪದಲ್ಲಿ, ಮಸೀದಿಗಳಲ್ಲಿ SIR ನಡೀತಿದೆಯಲ್ಲ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಏನಿದು? ಏನ್ ಮಾಡಕ್ ಹೊರಟಿದ್ದೀರಿ? ಕಾನೂನು ಏನಿದೆ, ನೀವೇನ್ ಮಾಡಕ್ ಹೊರಟಿದ್ದೀರಿ? ಇದು ಎಲ್ಲಿದು? ಜಯನಗರದ ಗುರಪ್ಪನ ಪಾಳ್ಯದ್ದು ನಿನ್ನೆ ನಡೆದಿರುವಂತದ್ದು. ಒಂದೇ ಕಡೆ ಸೇರ್ಕೊಂಡು ಮತದಾರ ಪಟ್ಟಿಗೆ ಇಂಕ್ಲೂಡ್ ಮಾಡುವಂತದನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಒಂದು ಕಡೆ
ಅಲ್ಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂತ ಉದ್ದೇಶ ಒಂದೇ ಒಂದು, ಅಕ್ರಮ ಮತದಾರರನ್ನ ಸಕ್ರಮವಾಗಿ ಮಾಡುವಂಥದ್ದು. ಇದು ಬಿಟ್ಟು ಬೇರೆ ಏನೋ ಉದ್ದೇಶ ಇಲ್ಲ. ಯಾರು ಬಾಂಗ್ಲಾದೇಶಿಗಳಿದ್ದಾರೆ, ಹಿಂದೆ ಅವರು ಕರ್ಕೊಂಡು ಬಂದಿದ್ರು, ಯಾರು ಈಗ ವೆಸ್ಟ್ ಬೆಂಗಾಲ್, ಬಿಹಾರ ಮತ್ತು ಬೇರೆ ಬೇರೆ SIR ಆದಲ್ಲಿಂದ ಓಡ್ ಬಂದಿದ್ದಾರೆ, ಅಲ್ಲಿ ಸರ್ಕಾರ ಚೇಂಜ್ ಆದಾಗ ಓಡ್ ಬಂದಿದ್ದಾರೆ, ಅವರನ್ನ ಸಕ್ರಮ ಮಾಡುವಂತ ದುರುದ್ದೇಶವನ್ನ ಹೊಂದಿ ಇದನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. SIR ಅಕ್ರಮದ ವಿಡಿಯೋ ರಿಲೀಸ್ ಮಾಡಿದ HDK. ಮತ ಪರಿಷ್ಕರಣೆ ಅಕ್ರಮದ ಬಗ್ಗೆ ಕೇಂದ್ರ ಸಚಿವ ಕಿಡಿ. ರಾಜ್ಯದಲ್ಲಿ SIR ಪ್ರಕ್ರಿಯೆಯಲ್ಲಿ ಅಕ್ರಮ ನಡೀತಾ ಇರುವುದಕ್ಕೆ ಶೋಭಾ ಕರಂದ್ಲಾಜೆಯಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ವಿಡಿಯೋ ಸಾಕ್ಷಿ ಕೊಟ್ಟಿದ್ದಾರೆ. BLOಗಳು ಮನೆ ಮನೆಗೆ ಹೋಗದೆ ಕೂತಲ್ಲೇ SIR ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಅಂತ ಗುಡುಗಿದ್ದಾರೆ. ಹೀಗೆ ಮಾಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ನಾಯಕರಿಗೆ ಮೊಟ್ಟೆಯಲ್ಲಿ ಹೊಡಿತಿದ್ದಾರೆ, ಆ ಪರಿಸ್ಥಿತಿ ತಂದುಕೊಳ್ಳಬೇಡಿ ಅಂತ HDK ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಅಧಿಕಾರಿಗಳಿಗೆ ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ರು ಅದೆಲ್ಲ ತನಿಖೆ ಆಗಬೇಕು. ಇವತ್ತು ಮತದಾರರನ್ನ ಇವತ್ತೇನು ಐಡೆಂಟಿಫೈ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ ಸರ್ಕಾರದಲ್ಲಿ. ಬಹುಶಃ ಈಗಿನ ಸರ್ಕಾರದಲ್ಲಿ ಇವರಿಗೆಲ್ಲರಿಗೂ ತಯಾರು ಮಾಡೇ ಕಳಿಸಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು. ಬಹುಶಃ ನಿಮ್ಮ ಚುನಾಯಿತ ಪ್ರತಿನಿಧಿಗಳ ಮೇಲೆ, ಪ್ರಮುಖ ನಾಯಕರ ಮೇಲೆ ಜನತೆ ಯಾವೊಂದು ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇದೆ ಆ ಕೋಪದಲ್ಲಿ ಆ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಹೆಜ್ಜೆ ಇಟ್ಟಿದ್ದೀರಿ. ಆ ವಾತಾವರಣ ಬರೋದಕ್ಕಿಂತ ಮುಂಚೆ ನಿಮ್ಮ ಹೆಜ್ಜೆನ ಸರಿಪಡಿಸ್ಕೊಂಡ್ರೆ ಸೂಕ್ತ. ಇಲ್ಲದೇ ಮುಂದಕ್ಕೆ ಇದಕ್ಕೆ ತಯಾರಾಗಿರಿ ಅಂತಕ್ಕಂಥದ್ದನ್ನು ಜನ ಇಲ್ಲೂ ಕರ್ನಾಟಕದಲ್ಲೂ ತಯಾರಾಗ್ತಾ ಇದ್ದಾರೆ. ಈ ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಂಥ ರೀತಿಯಲ್ಲಿ ಈ ಜನಪ್ರತಿನಿಧಿಗಳ ಬಗ್ಗೆ ಯಾವ ರೀತಿ ನಾವು ನಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು ಇವರು ಮಾಡ್ತಕ್ಕಂಥ ದಿನ ದೂರ ಇಲ್ಲ. ಎಚ್ಚರಿಕೆ ವಹಿಸ್ಕೊಳ್ಳದೆ ಇದ್ದರೆ ನಿಮಗೆ ಗಂಡಾಂತರ ಕಾದಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. SIR ಪ್ರಕ್ರಿಯೆ ಅಂದ್ರೆ ಮನೆ ಮನೆಗೆ ತೆರಳಿ ಮಾಡೋದು ಪ್ರಮುಖ ರೂಲ್. ಹೀಗೆ ಮನೆಗೆ ಭೇಟಿ ನೀಡಿದಾಗ ಮನೆಯಲ್ಲಿ ಯಾರೂ ಇಲ್ಲ ಅಂದ್ರೆ ಮತ್ತೊಮ್ಮೆ ಹೋಗಬೇಕು. ಹೀಗೆ 3 ಬಾರಿ ತೆರಳಿ ಅರ್ಜಿ ಭರ್ತಿ ಮಾಡಿಸುವ ಕಾರ್ಯ ಮಾಡಬೇಕು. ಒಂದು ವೇಳೆ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗದೇ ಇದ್ರೆ ಆ ಮನೆಗೆ ರೆಡ್ ಸ್ಟಿಕ್ಕರ್ ಹಚ್ಚಬೇಕು. ಇಷ್ಟೆಲ್ಲ ರೂಲ್ಸ್ಗಳಿದ್ರು ಮಸೀದಿ, ಖಾಸಗಿ ಕಚೇರಿಗಳಲ್ಲಿ SIR ಪ್ರಕ್ರಿಯೆ ಮಾಡೋದು ಎಷ್ಟು ಸಮಂಜಸ ಅನ್ನೋದು ಬಿಜೆಪಿ JDS ಪ್ರಶ್ನೆ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.